ನಿನ್ನ ಮನದಾಳದಲ್ಲಿ ಭಕ್ತಿಪೂರ್ವವಾಗಿ ಸ್ಮರಿಸುತ್ತಾ ಎಲ್ಲರಿಗೂ ಸೂರ್ಯಾಸ್ತದ ನಮಸ್ಕಾರಗಳು. ನನ್ನ ಹೆಸರು ವಿಜಯ್ ಕುಮಾರ್. ನಾನು 10ನೇ ತರಗತಿ ಸಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ತೆಗೆದುಕೊಂಡಿರುವ ವಿಷಯ ರಕ್ಷಾಬಂಧನ. ಮೊದಲಿಗೆ ಎಲ್ಲರಿಗೂ ಒಂದು ದಿನ ತಡವಾಗಿ ರಕ್ಷಾಬಂಧನದ ಶುಭಾಶಯಗಳು. ಈ ರಕ್ಷಾಬಂಧನ ಹಬ್ಬ ಬಂತು ಎಂದರೆ ಎಲ್ಲೆಡೆ ಖುಷಿಯೋ ಖುಷಿ. ಈ ಹಬ್ಬ ಒಡ ಹುಟ್ಟಿದವರ ನಂಟನ್ನು ಗಟ್ಟಿಗೊಳಿಸುವ ಹಬ್ಬ. ಈ ಹಬ್ಬದ ದಿನ ಸಹೋದರಿ ತನ್ನ ಸಹೋದರನಿಗೆ ಕಟ್ಟುವ ರಾಖಿ ಕೇವಲ ಒಂದು ದಾರವಲ್ಲ, ಅದು ಅವನಿಂದ ರಕ್ಷೆಯನ್ನು ಬೇಡುತ್ತದೆ. ಅದಕ್ಕೆ ಪ್ರತಿಯಾಗಿ ಸಹೋದರ ನೀಡುವ ಉಡುಗೊರೆ ಕೇವಲ ಒಂದು ಉಡುಗೊರೆ ಆಗಿರುವುದಿಲ್ಲ, ಅದು ಸದಾ ರಕ್ಷಿಸುತ್ತೇನೆಂಬ ಭರವಸೆಯ ಮಾತಾಗಿರುತ್ತದೆ. ನಾವು ಶ್ರಾವಣದ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆಯಾಗಿ ಆಚರಿಸುತ್ತೇವೆ. ಅದೇ ದಿನ ಈ ರಕ್ಷಾಬಂಧನ ಹಬ್ಬವನ್ನು ಕೂಡ ಆಚರಿಸುತ್ತೇವೆ. ಈ ಹಬ್ಬ ಅಣ್ಣ ತಂಗಿಯರ, ಅಕ್ಕ ತಮ್ಮಂದಿರ ಮತ್ತು ಒಡ ಹುಟ್ಟಿದವರ ಬಾಂಧವ್ಯವನ್ನು ಸಂಭ್ರಮಿಸುವ ಮತ್ತಷ್ಟು ಗಟ್ಟಿಗೊಳಿಸುವ ಹಬ್ಬವಾಗಿದೆ. ಈ ಹಬ್ಬದ ದಿನದಂದು ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟುವ ಮೂಲಕ ಅವನ ರಕ್ಷಣೆಯನ್ನು ಬೇಡುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಸಹೋದರ ತನ್ನ ಸಹೋದರಿಗೆ ಎಂದೆಂದಿಗೂ ಜೊತೆಗಿರುವ ಮತ್ತು ರಕ್ಷಣೆ ನೀಡುವ ಮಾತನ್ನು ಕೊಡುತ್ತಾನೆ. ಈ ರಕ್ಷಾಬಂಧನ ಎಂಬ ಹಬ್ಬವು ಹಲವಾರು ವರ್ಷಗಳ ಹಿಂದೆ ಪುರಾತನ ಕಾಲದ ಮಹಾಭಾರತದಲ್ಲಿ ಆರಂಭವಾಯಿತು. ಒಮ್ಮೆ ಶ್ರೀಕೃಷ್ಣ ಮತ್ತು ಪಾಂಡವರು ಜೊತೆಗಿದ್ದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಗಾಳಿಪಟವನ್ನು ಹಾರಿಸುತ್ತಾನೆ. ಆಗ ಗಾಳಿಪಟದ ನೂಲು ಕೃಷ್ಣನ ಬೆರಳನ್ನು ಕರೆಯುತ್ತದೆ. ಇದರಿಂದಾಗಿ ರಕ್ತ ಸುರಿಯಲು ಪ್ರಾರಂಭವಾಗುತ್ತದೆ. ಇದನ್ನು ಕಂಡ ದ್ರೌಪದಿ ಸಂಕಟದಿಂದ ಕೃಷ್ಣನ ಕಡೆಗೆ ಬಂದು ಅವಳು ಹುಟ್ಟಿದ್ದ ಬಟ್ಟೆ ಸೆರಗನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟುತ್ತಾನೆ. ಇದರಿಂದಾಗಿ ರಕ್ತ ಸೋರುವುದು ಕಡಿಮೆಯಾಗುತ್ತದೆ. ಇದನ್ನು ಕಂಡ ಕೃಷ್ಣನಿಗೆ ತುಂಬಾ ಸಂತೋಷವಾಗುತ್ತದೆ ಮತ್ತು ಅವಳಿಗೆ ಹೇಳುತ್ತಾನೆ, ಸದಾ ನಿನ್ನ ರಕ್ಷಣೆಗಾಗಿ ಇರುತ್ತೇನೆ ಎಂದು ಮಾತು ಕೊಡುತ್ತಾನೆ. ಅದರಂತೆ ಒಮ್ಮೆ ದುರ್ಯೋಧನ ತಮ್ಮನಾದ ದುಶ್ಯಾಸನು ಎಲ್ಲರ ಎದುರುಗಡೆ ದ್ರೌಪದಿಯ ವಸ್ತ್ರಾಪಣ ಮಾಡಲು ಪ್ರಯತ್ನಿಸಿದಾಗ ಶ್ರೀಕೃಷ್ಣ ಅವಳನ್ನು ಕಾಪಾಡುತ್ತಾನೆ. ಈ ರೀತಿ ರಕ್ಷಾಬಂಧನ ಎಂಬ ಹಬ್ಬವು ಆರಂಭವಾಯಿತು. ಈ ರಕ್ಷಾಬಂಧನ ಹಬ್ಬ ಕೇವಲ ರಾಖಿ ಕಟ್ಟಲು ಮಾತ್ರ ಸೀಮಿತವಾಗಿರುವುದಿಲ್ಲ, ಇದು ಒಡ ಹುಟ್ಟಿದವರನ್ನು ಭಾವನಾತ್ಮಕವಾಗಿ ಒಂದೆಡೆ ಒಗ್ಗೂಡಿಸುತ್ತದೆ. ಈ ಹಬ್ಬದ ನೆಪದಲ್ಲಾದರೂ ಅಣ್ಣ ತಂಗಿ, ಅಕ್ಕ ತಮ್ಮ ಮತ್ತು ಒಡ ಹುಟ್ಟಿದವರೆಲ್ಲ ಒಟ್ಟಿಗೆ ಸೇರಿ ತಮ್ಮ ಒಳ್ಳೆಯ ಸಮಯವನ್ನು ಕಳೆಯುತ್ತಾರೆ. ರಕ್ತ ಸಂಬಂಧಗಳ ಮೌಲ್ಯ ಮತ್ತು ಪ್ರಾಮುಖ್ಯತೆ ಅರಿವು ಕಟ್ಟಿಕೊಡುವ ಹಬ್ಬ ಈ ರಕ್ಷಾಬಂಧನ ಹಬ್ಬ ಎಂದು ಹೇಳುತ್ತಾ ಕೊನೆಯದಾಗಿ ಅಣ್ಣ ತಂಗಿಯರ ಸಂಬಂಧವಿದು ಬಿಡಿಸಲಾಗದ ಬಂಧನವಿದು ತಂಗಿಯರ ಮುಖದಲ್ಲಿ ಸಂಭ್ರಮ ತರುವ ರಕ್ಷಾಬಂಧನವಿದು ಎಂದು ಹೇಳುತ್ತಾ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.